ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಧ್ಯಾನ ಅನ್ನೋದು ಒಂದು ಸೂಕ್ಷ್ಮ ಇಂದ್ರಿಯ. ಇದನ್ನು ನೀವು ಎಲ್ಲಿ ತೊಡಗಿಸುತ್ತೀರೋ ಅದು ಅಲ್ಲಿ ಮುಳುಗಿಬಿಡುತ್ತದೆ. ನಮ್ಮ ಧ್ಯಾನವನ್ನು, ನಮ್ಮ ಗಮನವನ್ನು ನಾವು ವಿಚಾರದಲ್ಲಿ, ಸಂಕಲ್ಪಗಳಲ್ಲಿ, ಹಾಡು ಕೇಳುವುದರಲ್ಲಿ ಹಾಗೂ ಚಿತ್ರಗಳನ್ನು ನೋಡುವುದರಲ್ಲಿ ಎಲ್ಲಿ ನಾವು ತೊಡಗಿಸಿಕೊಳ್ಳುತ್ತೇವೆಯೋ ಅಲ್ಲಿ ನಮ್ಮ ಗಮನ, ನಮ್ಮ ಧ್ಯಾನ ಗಂಟೆಗಟ್ಟಲೆ ಮುಳುಗಿಬಿಡುತ್ತದೆ. ತಲೆಯಲ್ಲಿ ಯಾವುದೋ ಒಂದು ಕೆಟ್ಟ ವಿಚಾರ ಬಂತು ಅಂದರೆ ಸಾಕು, 10 ನಿಮಿಷ ಅಲ್ಲ, 1 ಗಂಟೆ, 2 ಗಂಟೆ, ಇಡೀ ದಿನ ಬೇಕಾದರೂ ನಮ್ಮ ಮನಸ್ಸು ಅದರಲ್ಲಿಯೇ ಮುಳುಗಿರುತ್ತದೆ. ಆ ವಿಷಯದ ಬಗ್ಗೆಯೇ ಚಿಂತನೆ ಮಾಡ್ತಾ ಇರ್ತೇವೆ. ಅಂದರೆ ಆ ವಿಚಾರ, ಅದರ ವಿಷಯ, ಅದರ ಕಾರಣ, ಪರಿಣಾಮ ಇತ್ಯಾದಿ ಯೋಚನೆ ಮಾಡ್ತಾ ಬಹಳಷ್ಟು ಸಮಯವನ್ನು ನಾವು ಹಾಳು ಮಾಡಿಕೊಳ್ತಾ ಇರ್ತೇವೆ. ಮತ್ತೆ ನಂತರ ಇದೇನಾಯಿತು, ಬೇಡವಾದ ವಿಷಯಕ್ಕೆ ನಾನು ಅದೆಷ್ಟು ಸಮಯ ವ್ಯರ್ಥ ಮಾಡಿದೆ ಅಂತ ಮತ್ತೆ ನಾವು ಗಮನವನ್ನು ಬೇರೆಡೆ ಹರಿಸ್ತೀವಿ. ಅಂದರೆ ನಾವು ನಮ್ಮ ಧ್ಯಾನವನ್ನು ಪದೇ ಪದೇ ನಾವು ಒಂದೆಡೆ ಹಚ್ಚುತ್ತೇವೆ ಮತ್ತು ತೆಗೆಯುತ್ತಿರ್ತೇವೆ. ಅಂದರೆ ಇದು ಒಂದು ಅಭ್ಯಾಸವಾಗಿ ಬಿಟ್ಟಿದೆ. ಧ್ಯಾನ ಹಚ್ಚುವುದು, ತೆಗೆಯುವುದು, ಹಚ್ಚುವುದು, ತೆಗೆಯುವುದು. ಕೆಟ್ಟ ವಿಚಾರದಿಂದ ಧ್ಯಾನವನ್ನು ತೆಗೆಯುವುದು ಮತ್ತು ಒಂದು ಒಳ್ಳೆಯ ವಿಚಾರದ ಕಡೆ ಧ್ಯಾನವನ್ನು, ಗಮನವನ್ನು ನೆಡುವುದು, ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇದು ತಾನಾಗಿಯೇ ಬರುವಂಥದ್ದಲ್ಲ. ಕಾರಣ ಮನಸ್ಸು ಎಲ್ಲೆಂದರಲ್ಲಿ ತೇಲುತ್ತಾ ಹೋಗುತ್ತದೆ. ಅದರ ಧ್ಯಾನ, ಅದರ ಗಮನ ಒಳ್ಳೆಯದರ ಕಡೆ ನೆಡಬೇಕಿದೆ. ಪದೇ ಪದೇ ಆ ಮನಸ್ಸಿಗೆ ತರಬೇತಿಯನ್ನು ಕೊಡುತ್ತಾ ಹೋಗಬೇಕು. ಅಂದರೆ ನಾವು ಆತ್ಮ ಸ್ವರೂಪ, ಅಂದರೆ ನಾವು ಆತ್ಮರಾಗಿದ್ದೇವೆ, ನಾನು ಒಂದು ದೇಹವಾಗಿಲ್ಲ, ನಾನೊಂದು ಆತ್ಮ ಎಂದು ಪದೇ ಪದೇ ಅಭ್ಯಾಸ ಮಾಡಬೇಕು. ಇದರಿಂದ ನಾವು ಶರೀರ ಭಾವದಿಂದ ದೂರ ಸರಿಯುತ್ತಾ ಹೋಗ್ತೇವೆ. ಅಂದರೆ ನಾವು ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಂಡಾಗ ನಾನು ಎಷ್ಟು ಚೆನ್ನಾಗಿದ್ದೇನೆ, ಕಣ್ಣು ಹಾಗಿದೆ, ಮೂಗು ಹೀಗಿದೆ, ಕೂದಲು ಹಾಗಿದೆ, ಹೀಗಿದೆ, ಇದೆಲ್ಲ ನಾವು ಗಮನಿಸ್ತಾ ಇರ್ತೇವೆ. ಇದನ್ನು ಬಿಟ್ಟು ನಾವು ಕನ್ನಡಿಯನ್ನು ನೋಡುವಾಗಲೆಲ್ಲ ನಾವು ದೇಹ ಭಾವವನ್ನು ಬಿಟ್ಟು ನಮ್ಮ ಹಣೆಯ ಮಧ್ಯಭಾಗ, ಅಂದರೆ ತಿಲಕ ಬಿಡುವಂತಹ ಭಾಗದಲ್ಲಿ ನಾನೊಂದು ಆತ್ಮವಾಗಿದ್ದೇನೆ ಎಂದು ನಾವು ನಮ್ಮ ಆತ್ಮನನ್ನು ಕಾಣುವಂತಹ ಪ್ರಯತ್ನ ಮಾಡ್ತಿರಬೇಕು. ಪ್ರತಿ ಗಳಿಗೆ, ಪ್ರತಿ ಸಮಯ ನಾವು ಭ್ರೂಕುಟಿಯ ಮಧ್ಯೆ, ಅಂದರೆ 2 ಹುಬ್ಬುಗಳ ಮಧ್ಯೆ ನಮ್ಮ ಆತ್ಮನನ್ನು ನೋಡಲು ಪ್ರಯತ್ನ ಮಾಡಬೇಕು. ಪದೇ ಪದೇ ಈ ಅಭ್ಯಾಸ ಮಾಡುವುದರಿಂದ ನಾವು ಸದಾ ಜಾಗೃತವಾಗಿರುತ್ತೇವೆ. ದೇಹ ಭಾವ ನಮ್ಮಿಂದ ದೂರವಾಗುತ್ತಾ ಹೋಗುತ್ತೆ. ಹೀಗೆ ಮಾಡುತ್ತಾ ಹೋದಂತೆ ನಮಗೆ ಮೊದಲು ಒಂದು ಹಳದಿ ಬಣ್ಣದ ಬೆಳಕು ಕಾಣಿಸುತ್ತದೆ. ನಮ್ಮ ಆತ್ಮನನ್ನು ನೋಡುವ ಭಾವ ಹೆಚ್ಚಾದಂತೆ ನಮ್ಮ ಆತ್ಮ ಪರಮ ತತ್ವದಿಂದ ಮಾಡಲ್ಪಟ್ಟಿದೆ ಎಂದು ಭಾಸವಾಗತೊಡಗುತ್ತದೆ. ಅಂದರೆ ಪ್ಯೂರ್ ವೈಟ್ ಲೈಟ್ ಕಾಣಿಸುತ್ತದೆ. ಹೀಗೆ ನಾವು ನಮ್ಮನ್ನು ನಾವು ನೋಡುವಾಗ ಆಗಲಿ, ಇನ್ನೊಬ್ಬರನ್ನು ನೋಡುವಾಗಲೂ ಸಹ ನಾವು ದೇಹದ ಕಡೆ ಗಮನ ಕೊಡಬಾರದು. ಇನ್ನೊಬ್ಬರಲ್ಲೂ ಸಹ ಆತ್ಮ ಭಾವದಿಂದ ನೋಡುವ ಅಭ್ಯಾಸವನ್ನು ನಾವು ಮಾಡುತ್ತಾ ಬರಬೇಕು. ಆಗ ನಾವು ಇನ್ನೊಬ್ಬರಲ್ಲೂ ಸಹ ಆತ್ಮದ ಸ್ವರೂಪವನ್ನೇ ನೋಡುತ್ತೇವೆ. ಇದನ್ನು ತುಂಬ ಅಭ್ಯಾಸ ಮಾಡಬೇಕಾಗುತ್ತದೆ. ಒಂದು ದಿನ ಅಂದುಕೊಂಡರೆ ಇದೆಲ್ಲ ಸಾಧ್ಯವಿಲ್ಲ. ತಿನ್ನುವಾಗ, ಕೆಲಸ ಮಾಡುವಾಗ, ಅತ್ತ ಇತ್ತ ಓಡಾಡುವಾಗ ಸದಾ ನಾನೊಂದು ಆತ್ಮ, ನಾನೊಂದು ಆತ್ಮ, ನಾನು ಪರಮ ತತ್ವದಿಂದ ಮಾಡಲ್ಪಟ್ಟ ಆತ್ಮ ಎಂಬ ಜಾಗೃತಿ ಭಾವದಲ್ಲಿಯೇ ನಾವು ನಮ್ಮ ಕಾರ್ಯಗಳನ್ನು ಮಾಡುತ್ತಿರಬೇಕು. ಇದರಿಂದ ಆತ್ಮಶಕ್ತಿ ಹೆಚ್ಚುತ್ತಾ ಹೋಗುತ್ತದೆ ಹಾಗೂ ದೇಹ ಭಾವ ಕಡಿಮೆಯಾಗುತ್ತಾ ಹೋಗ್ತದೆ. ನನ್ನ ಆತ್ಮ ಪರಮ ಆತ್ಮ, ನನ್ನ ಆತ್ಮ ಬೇಹದ್ನ, ಅಂದರೆ ಅವಿನಾಶಿ ಅಮರ ಆತ್ಮ ಎಂದು ನೋಡುತ್ತಾ ಹೋಗಬೇಕು. ಆಗ ಈ ಶರೀರ ಒಂದು ಖಾಲಿ ಡಬ್ಬದಂತೆ ಭಾಸವಾಗುತ್ತಾ ಹೋಗುತ್ತದೆ. ಆಗ ನಮಗೆ ಆತ್ಮನನ್ನು ಹೊರತುಪಡಿಸಿ ಏನೂ ಕಾಣುವುದಿಲ್ಲ. ಈ ಅಭ್ಯಾಸ ನಿರಂತರವಾಗಿ
ಮಾಡ್ತಾ ಹೋದಾಗ ಮಾತ್ರ ನಮ್ಮ ಗಮನ ಒಂದೆಡೆ ನಿಲ್ಲುತ್ತದೆ ಹಾಗೂ ನಾವು ಆತ್ಮಭಾವದಲ್ಲಿ ಬರುತ್ತೇವೆ. ಪರಂ ಶಾಂತಿ. क्या है अस्तित्व का अंतिम सत्य? किसने खोला अनंत ज्ञान का द्वार? 2026 में होगा रहस्य का उद्घाटन। परम शांति, अंतिम परम सत्य। बापूजी दशरथ भाई पटेल के जीवन पर आधारित आध्यात्मिक जीवनी जल रा रही है। जुड़े रहिए। की परम शांति सोचो, बोलो परम शांति। Join us daily for our morning live meditation, 5:30 a.m. to 6:30 a.m., Monday to Saturday. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद